ಜೋಳವನ್ನ ಬಿಡಿಸಿದ ನಂತರ ಒಳಗಡೆ ಇರೋ ನಾರನ್ನ ನೀವು ತಗೋಬೇಕಾಗುತ್ತೆ. ಅದರಲ್ಲೂ ಈ ರೀತಿ ಎಳೆ ನಾರು ಇರುತ್ತಲ್ಲ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡ್ತಾ ಇರ್ಬೋದು. ಜೋಳದ ನಾರು ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರನ್ನು ಹಾಕೊಂಡಿದ್ದೀನಿ. 1 ಲೋಟ ಆಗೋಷ್ಟು ನೀರನ್ನು ಹಾಕೊಂಡು ಈ ಜೋಳದ ನಾರು ಇದೆಯಲ್ಲ ಬಿಡಿಸ್ಕೊಂಡಿರೋಂಥದ್ದು, ಇದನ್ನು ಕ್ಲೀನಾಗಿ ತೊಳೆದು ಇದನ್ನು ಕೂಡ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಜೀರಿಗೆ, 1/4 ಸ್ಪೂನ್ ಆಗೋಷ್ಟು ಸೋಂಪು, ಆಮೇಲೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು ಶುಂಠಿನ ಜಜ್ಜಿ ಹಾಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ಇದ್ರ ಜೊತೆಗೆ ಹಾಕೊಂಡಿದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಕಾಯೋದಕ್ಕೆ ಅಂತೇಳಿ ಅಂದರೆ ಕುದಿಸ್ಕೋಬೇಕಾಗುತ್ತೆ. 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಸ್ಟವಿಂದ ಇದನ್ನು ಇಳಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಒಂದೊಳ್ಳೆ ಹೆಲ್ತಿಯಾದ ಆರೋಗ್ಯಕರವಾದ ಪಾನೀಯ ಇದು, ಡ್ರಿಂಕ್ ಇದು ಅಂತ ಹೇಳ್ಬೋದು. ಇದು ಏನಕ್ಕೆ ಉಪಯೋಗ ಬರುತ್ತೆ ಅಂತಂದರೆ, ಜೋಳದ ನಾರಿನಲ್ಲಿ ಹೇರಳವಾದ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ, ಸಾಕಷ್ಟು ಪ್ರೋಟೀನ್ ಅಂಶಗಳಿರುತ್ತೆ. ಮತ್ತು ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಒಂದೊಳ್ಳೆ ಡಿಟಾಕ್ಸಿಫೈಯರ್ ಆಗಿ ಕೆಲಸ ಮಾಡುತ್ತೆ. ಲಿವರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಷ್ಟೋ ವರ್ಷಗಳ ಕಾಲ ನೀವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಬರಲ್ಲ. ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ನೋಡಿ, ಈ ಒಂದು ನೀರಿಗೆ ಅರ್ಧ ಹುಳು ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಂಡು ಕುಡಿದು ನೋಡಿ, ರುಚಿಯಂತೂ ಅದ್ಭುತವಾಗಿರುತ್ತೆ. ಎಷ್ಟು ಹೆಲ್ತ್ಗೆ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ ಅದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟೊಂದು ಆರೋಗ್ಯಕರ ಲಾಭಗಳಿದೆ. ನಾವು ಲಕ್ಷ ಅಲ್ಲ, ಕೋಟಿ ಅಲ್ಲ, ಅದಕ್ಕೆ ಹೇಳಿದ್ದು ಬಂಗಾರದ ಬೆಲೆ ಬಾಳುತ್ತೆ ಅಂತ ಹೇಳಿ. ಎಷ್ಟೋ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ರೆ ಲಕ್ಷಾಂತರ ರೂಪಾಯಿ ಹಣ ಆಸ್ಪತ್ರೆಗೆ ಅಂತಾನೆ ಹೋಗುತ್ತೆ. ಆದರೆ ಈ ರೀತಿ ಹೆಲ್ತಿಯಾದ ಡ್ರಿಂಕನ್ನು ನೀವು ಬಿಸಾಕುವಂಥ ಜೋಳದ ಸಿಪ್ಪೆಯನ್ನು ಬಳಸ್ಕೊಂಡು ಮಾಡಿ ಕುಡಿಯೋದ್ರಿಂದ ನಿಮಗೆ ಆಸ್ಪತ್ರೆಗೆ ಹೋಗುವಂಥ ಕಷ್ಟನೇ ಬರಲ್ಲ.